ಸೊ ಎರಡೇ ವಾರಕ್ಕೆ ಬಿಗ್ ಬಾಸ್ ಮನೆ ಬಂದ್ ಆಗ್ತಾ ಇದೆ. ಅಲ್ಲಿಂದ ಇಲ್ಲಿ ಕಾಲಿಟ್ಟ ಮೇಲೆ ಸರಿನೇ ಇಲ್ವಾ ಅಂತ ಬಿಗ್ ಬಾಸ್ ಮನೆಗೆ ಬೀಗ ಮುಂದಿನ ಪ್ರಕ್ರಿಯೆ ಏನು? ಕೆಲವೊಂದು ಟೈಮಲ್ಲಿ ಜಾಗಗಳು ಹಂಗೆ ಆಗುತ್ತೆ. ಬಿಗ್ ಬಾಸ್ ಮುಂದಿರುವಂಥ ಎರಡು ಆಯ್ಕೆಗಳು. ಕಾನೂನು ಪ್ರಕಾರ ಪರವಾನಗಿಯನ್ನು ಸಿಗಲು 1.5 ತಿಂಗಳು ಬೇಕಾಗತ್ತೆ. ಪರವಾನಗಿ ಪಡೆಯೋಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಸ್ಥಳೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ನೀಡಬೇಕಾಗತ್ತೆ. ಇದನ್ನು ಬಳಿಕ ಪರಿಶೀಲನೆ ನಡೆಸಿ ಮುಖ್ಯ ಕಚೇರಿಗೆ ರವಾನೆಯನ್ನು ಮಾಡಬೇಕು. ಅನುಮತಿ ನೀಡಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಸಭೆಯನ್ನು ನಡೆಸಬೇಕಾಗತ್ತೆ. ಇಲ್ಲಾಂದರೆ ಇಮಿಡಿಯೇಟ್ ಆಗಿ ಕೋರ್ಟಿಗೆ ಹೋಗಬೇಕು. ಮಂಡಳಿ ಕೊಟ್ಟಂಥ ಸೀಲ್ ಡೌನ್ಗೆ ಏನಿದೆ ಅದಕ್ಕೆ ಸ್ಟೇ ತೆಗೆದುಕೊಂಡು ಬಂದು ಅಲ್ಲಿ ಶುರು ಮಾಡ್ಕೊಳ್ಬಹುದು. ಸೊ ಹಾಗಾಗಿ ನಮ್ಮ ಶೋ ಮಾತ್ರ ನಾವು ಮಾಡ್ಕೊಳ್ತೀವಿ ಅಂತ ಕೇಳ್ಕೊಳ್ಬಹುದೇನು? ಆ ಥರ ಸಾಧ್ಯತೆ ಏನಾದರೂ ಇದೆಯಾ? ಹಿಂದೆ ಕೊಟ್ಟಿದ್ದ ನೋಟಿಸ್ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ದು ಜಾಲಿವುಡ್. ಇದೇ ಅಕ್ಟೋಬರ್ 9ರಂದು ಅರ್ಜಿ ವಿಚಾರಣೆ ಕೂಡ ಇದೇ ಸೆಪ್ಟೆಂಬರ್ 16ರಂದೇ ನೋಟಿಸ್ ಕೂಡ ರೆಡಿಯಾಗಿತ್ತು. ಸೊ ಆದರೆ ನಿನ್ನೆ ಜಾಲಿವುಡ್ ಸ್ಟುಡಿಯೋಗೆ ನೋಟಿಸನ್ನು ನೀಡಿದ್ದಾರೆ. ಸೊ ಹಿಂದೆ ಕೊಟ್ಟಿದ್ದ ನೋಟಿಸನ್ನು ಪ್ರಶ್ನಿಸಿ ಕೋರ್ಟ್ ಮೊರೆಯನ್ನು ಜಾಲಿವುಡ್ ಹೋಗಿತ್ತು. ಸೊ ಹಾಗಾಗಿ 9ನೇ ತಾರೀಕಿಗೆ ಅರ್ಜಿ ವಿಚಾರಣೆ ಇದೆ. ನಾಳೆ ಎಲ್ಲ ನಾಡಿದ್ದು. ಸೊ ಸೆಪ್ಟೆಂಬರ್ 16ರಂದೇ ನೋಟಿಸನ್ನು ಕೂಡ ರೆಡಿ ಮಾಡ್ಕೊಂಡಿದ್ರು. ಉತ್ತರವನ್ನು ಕೊಡಬೇಕಾಗಿತ್ತು. ಇವರು ಬರೀ ಕೋರ್ಟಿಗೆ ಹೋಗಿ ಕೂತ್ಕೊಳ್ಳೋದಲ್ಲ. ಯಾವುದು ಪರವಾನಗಿಯನ್ನು ಪಡ್ಕೊಂಡಿಲ್ಲ ಅದನ್ನು ಪರವಾನಗಿ ಪಡ್ಕೊಳ್ಳೋಕೆ ಏನು ಸಮಸ್ಯೆ? ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಈಗ ಪರವಾನಗಿಯನ್ನು ಪಡ್ಕೊಂಡಿಲ್ಲ, ಪರವಾನಗಿಯನ್ನು ಪಡ್ಕೊಳ್ಳಿ ಅಂತಂದಾಗ ಅಲರ್ಟ್ ಆಗಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ಜಾಲಿವುಡ್ ಸ್ಟುಡಿಯೋದವರದ್ದೇ ದೊಡ್ಡ ಮಿಸ್ಟೇಕ್ ಇದರಲ್ಲಿ ಕಾಣಿಸಿಕೊಳ್ತಾ ಇದೆ. ಅರುಣ್, ಕಾನೂನು ಪ್ರಕಾರವನ್ನು ನೋಡಿದ್ರೆ ಜಾಲಿವುಡ್ ಸ್ಟುಡಿಯೋ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜಲ ಸಂರಕ್ಷಣೆ ಕಾಯ್ದೆ ಆಗಿರ್ಬೋದು, ಅವರ ಪರಿಸರ ಮಾಲಿನ್ಯದ ವಿಚಾರದಲ್ಲಿ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ನೋಟಿಸ್ ಸರ್ವ್ ಆಗಿರುವಂಥದ್ದು. ಜೊತೆಗೆ 2024 ಮಾರ್ಚ್ ಅಂದು ಅಲ್ಲಿ ಸ್ಟುಡಿಯೋಗೆ ತೆರಳ್ತಾರೆ, ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ. ಅಧಿಕಾರಿಗಳು ಖುದ್ದಾಗಿ ಹೇಳ್ತಾರೆ ನೀವು ಪರವಾನಗಿಯನ್ನು ತೆಗೆದುಕೊಳ್ಬೇಕು ಅಂತ. ಬಟ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ಪರವಾನಗಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡುವಂತಹ ಕನಿಷ್ಠ ಪಕ್ಷದ ಗೋಜಿಗೂ ಕೂಡ ಅವರು ಹೋಗಿಲ್ಲ. ಸೊ ಹೀಗಾಗಿ ಇಷ್ಟು ದೊಡ್ಡದ ಮಟ್ಟಿಗೆ ಅದು ತಿರುವನ್ನು ಪಡ್ಕೊಂಡಿರುವಂಥದ್ದು. ಅದರ ಮಧ್ಯ ಯಾವಾಗ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಮೊದಲ ಬಾರಿಗೆ ನೋಟಿಸನ್ನು ಸರ್ವ್ ಮಾಡಿದ್ರು, ಇವರು ಏಕಾಏಕಿ ಕೋರ್ಟ್ಗೆ ತೆರಳಿದ್ರು. ಬಟ್ ಅಲ್ಲಿ ಕೂಡ ಮೊದಲ ಬಾರಿಗೆ ಅರ್ಜಿಯನ್ನು ವಜಾ ಮಾಡಲಾಯಿತು. ಆದರೆ ಅದಾದ ಬಳಿಕ ಎಗೈನ್ ಮತ್ತೆ ಕೋರ್ಟ್ಗೆ ತೆರಳಿ ಅವರು ಈ ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯವರ ಆದೇಶವನ್ನು ಪ್ರಶ್ನೆ ಮಾಡಿಸಿದ್ರು. ಸೊ ಹಾಗಾಗಿ ಈಗ ಆ ಒಂದು ವಿಚಾರಣೆ ಈ ಒಂದು ಮುಂದಿನ 2ನೇ ದಿನದಲ್ಲಿ ಬರಲಿದೆ, 9ನೇ ತಾರೀಕಂದು ಬರಲಿದೆ. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ. ಅದರ ಮಧ್ಯೆ ಅರುಣ್, ಈಗ ಗೊತ್ತಾಗ್ತಾ ಇರುವಂಥದ್ದು ಈಗ ಬೀಗವನ್ನು ಹಾಕಲಾಗಿದೆ. ಮುಂದಿನ ಪ್ರಕ್ರಿಯೆ ಹೇಗೆ ಅಂತ ನೋಡೋದಾದ್ರೆ ಅವರು ಕಾನೂನು ಪ್ರಕಾರ ಮತ್ತೆ ಪರವಾನಗಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಅದು ಸ್ಥಳೀಯವಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಚೇರಿಯಿಂದ ಹೆಡ್ ಆಫೀಸ್ಗೆ ಆ ಫೈಲ್ ರವಾನೆ ಆಗಬೇಕು. ಅದಾದ ಬಳಿಕ ಹೆಡ್ ಆಫೀಸ್ನಲ್ಲಿ ಒಂದು ಕಮಿಟಿ ಇದೆ, ಅಲ್ಲಿ ಸಭೆಯನ್ನು ಮಾಡಬೇಕು. ಆ ಸಭೆಯ ಬಳಿಕ ಅವರಿಗೆ ಪರವಾನಗಿಯನ್ನು ನೀಡಬೇಕಾ ನೀಡಬಾರ್ದಾ, ಏನೆಲ್ಲ ಲೋಪದೋಷಗಳಿದ್ದಾವೆ, ಈ ಹಿಂದೆ ಅವರು ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದು, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಇದೆಲ್ಲವೂ ಕೂಡ ಆಗಿ ಅವರಿಗೆ ಪರವಾನಗಿ ಸಿಕ್ಕಿದ್ರೂ ಕೂಡ 1 ರಿಂದ 1.5 ತಿಂಗಳು ಕಾಲ ಬೇಕಾಗುತ್ತೆ ಅನ್ನುವಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳೇ ಪಬ್ಲಿಕ್ ಟಿವಿಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಬಿಗ್ ಬಾಸ್ ಶೋ ನಡೀತಾ ಇರೋದ್ರಲ್ಲೇ ಆ ಒಂದು ಶೋ ನಡೀತಾ ಇರೋದ್ರಿಂದಲೇ ದೊಡ್ಡ ಮಟ್ಟದ ಕುತೂಹಲ. ಇದು ಯಾವ ರೀತಿ ತಿರುವನ್ನು ಪಡ್ಕೊಳ್ಳುತ್ತೆ ಏನು ಅನ್ನುವಂಥದ್ದು. ಶೋ ಸ್ಥಗಿತ ಆಗುತ್ತಾ ಅಥವಾ ಏನು ಪರ್ಯಾಯ ಮಾರ್ಗ ಇದೆ? ಪರ್ಯಾಯ ಮಾರ್ಗವನ್ನು ನೋಡ್ತಾ ಇದ್ರೆ ಅವರ ಮುಂದೆ ಆಯ್ಕೆಗಳು ತೀರಾ ಕಡಿಮೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಕೋರ್ಟಲ್ಲಿ ಏನಾದರೂ ಆಗುತ್ತಾ ಏನು ಅನ್ನುವಂಥದ್ದು ನೋಡಬೇಕು. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.